ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾಗಿ ಲವ್ ಚಾನಲ್. ಥ್ಯಾಂಕ್ಸ್ ಟು ಆಲ್ ಸಬ್ಸ್ಕ್ರೈಬರ್ಸ್. ನಮ್ಮ ಚಾನಲ್ನ ತುಂಬ ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಮ್ಮ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳಬೇಕು ಅಂತ ಬಂದಿದ್ದೀನಿ. ನಾನು ಒಬ್ಬ ಅನಿಮಲ್ ಲವರು ಕಮ್ ಫೀಡರು ಕಮ್ ರೆಸ್ಕ್ಯೂಯರು ಕೂಡ. ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದ್ದೀನಿ ಟಿ ವಿನಲ್ಲಿ. ಒಂದು ಮಗು ಪಾಪ 6 ಮೇ ಬಿ 4 ಇಯರ್ಸ್ ಮಗು, ಗಂಡು ಮಗು. ಆ ಹುಡುಗ ಏನು ಮಾಡಿದ್ದಾನೆ, ಮನೆಯಿಂದ ಆಚೆ ಬರ್ತಾನೆ. ಅವ್ರ ರೋಡಲ್ಲಿ 5-6 ನಾಯಿಗಳಿದೆ. ಆಚೆ ಬಂದಾಗ ಅವನು ಏನು ಮಾಡಿದ್ದಾನೆ ಅಂದರೆ, ಕೈಯಲ್ಲಿ ಏನೋ ಒಂದು ಫುಡ್ ಐಟಮ್, ಒಂದು ಬಿಸ್ಕೆಟು ಸಮಥಿಂಗ್ ಏನೋ ಕೈಯಲ್ಲಿ ಹಿಂಗೆ ಬಚ್ಚಿಟ್ಕೊಂಡು ಆಚೆ ಬರ್ತಾನೆ ಪಾಪ. ಆ ಮದರು ಅವ್ರು ಯಾರೂ ನೋಡಿಲ್ಲ, ಮಗು ಆಚೆ ಬಂದಿದ್ದೇ ನೋಡಿಲ್ಲ. ಈ ಮಗು ಏನು ಮಾಡಿದ್ದಾನೆ, ಆಚೆ ಬಂದ ತಕ್ಷಣ ಸ್ವಲ್ಪ ಮುಂದೆ ಹೋಗಿದ್ದಾನೆ. ಮನೆಯಿಂದ ಹೋದ ತಕ್ಷಣ ಅಲ್ಲಿ 6 ನಾಯಿಗಳಿದೆ. ಅದು 1 ಬೈ 1 ಏನು ಮಾಡಿದೆ ಅಂದರೆ, ಫುಡ್ ತೊಗೊಳ್ಳೋಣ ಅಂತ ಬಂದಿದೆ. ಆ್ಯಕ್ಚುಲಿ ಒಂದು ನಾಯಿ ಬಂದು ಫುಡ್ ತೊಗೊಳ್ಳೋಕ್ಕೆ ಬಂತು, ಅದರ ಹಿಂದೆ ಒಂದು 6 ನಾಯಿ ಬಂತು. ಈ ಮಗು ಹೆದರ್ಕೊಂಬಿಟ್ಟು ಕಿರ್ಚ್ಕೊಂಬಿಟ್ಟು ಅಲ್ಲೇ ಬಿದ್ದೋಗಿದ್ದಾನೆ. ಎಲ್ಲ ನಾಯಿಗಳು ಬಂದು ಎಳೆದಾಡ್ಬಿಟ್ಟಿದೆ ಆ ಮಗುನ ಪಾಪ. ಅದು ನೋಡಿ ತುಂಬ ಸಂಕಟ ಆಯಿತು ನನಗೆ. ವಿಡಿಯೋ ನೋಡಿದ್ರೇ ಅಷ್ಟೊಂದು ಭಯನೂ ಆಗತ್ತೆ, ತುಂಬಾ ಸಂಕಟನೂ ಆಯಿತು. ಅದು ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಆ ಹುಡುಗನ್ನ ಕಚ್ಚಾಕಿ ಆ ಮಗು ಅಂತೂ ಸೀರಿಯಸ್ ಇದೆ. ಇವಾಗ ಏನಾಯಿತು ಆ ಮಗುಗೆ ಅಂತ ಗೊತ್ತಿಲ್ಲ. ಆಮೇಲೆ ಎಲ್ಲ ಮನೆಯವರು ಬಂದು 6 ನಾಯಿಗಳನ್ನೂ ಹೊಡೆದು ಸಾಯಿಸಿದ್ದಾರೆ ಅಂತ ಬೇರೆ ನ್ಯೂಸ್ ಚಾನೆಲ್ಸಲ್ಲೂ ನೋಡಿದೆ. ಅದೂ ಸಂಕಟ ಆಯಿತು. 6 ಪ್ರಾಣಿಗಳು ಹೋಯಿತು ಅಂತ ಸಂಕಟ ಆಯಿತು. ಈ ಮಗುಗೆ ಸೀರಿಯಸ್ ಇದೆ ಅಲ್ವಾ, ಈ ಥರ ಆಯ್ತಲ್ಲ ಅಂತಲೂ ಸಂಕಟ ಆಯಿತು ನನಗೆ, ತುಂಬ ಸಂಕಟ ಆಯಿತು. ಇದ್ರ ಬಗ್ಗೆ ಸ್ವಲ್ಪ ಪೇರೆಂಟ್ಸ್ ಏನು ಮಾಡಬೇಕು ಅಂದರೆ, ಮಕ್ಕಳಿಗೆ ಅನಿಮಲ್ಸ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡಿ. ಅಂದರೆ ಇವಾಗ ಮದರ್ಸು ಜನರಲಿ ಏನು ಮಾಡ್ತಾರೆ ಅಂದರೆ, ಮಗು ಊಟ ಮಾಡಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ, ಮಗುನ ಹಿಂಗೆ ಕೈಯಲ್ಲಿ ಎತ್ಕೊಂಡು ಬಂದು ಆಚೆ ಬಂದು, ನೋಡಪ್ಪ ನಾಯಿ ನೋಡು, ಬೆಕ್ಕು ನೋಡು ಅಂತ ತಿನ್ನಿಸೋದು, ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಜನರಲ್ ಥಿಂಗ್ ಇದು. ಬಟ್ ಆ ಥರ ನೀವು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರಾಣಿಗಳು ನಾವು ಏನು ಊಟ ಬಿಸಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅದಕ್ಕೇನು ಅಡುಗೆ ಮನೆ ಇಲ್ಲ, ಊಟ ಮಾಡ್ಕೊಳ್ಳೋದಿಲ್ಲ, ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು ಬಿಸ್ಕೆಟ್ ಕೊಡ್ತೀವ, ಊಟ ಕೊಡ್ತೀವ, ತಿನ್ನತ್ತೆ, ರೋಡಲ್ಲಿ ಬದುಕತ್ತೆ. ಅದಕ್ಕೂ ಅಂತ ಒಂದು ಮನೆಯೂ ಇಲ್ಲ, ಅದು ಎಲ್ಲರಿಗೂ ಗೊತ್ತು. ಅದರಿಂದ ಅದು ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ನೀವು ಊಟ ತಿನ್ನಿಸೋವಾಗೆಲ್ಲ ಅದಕ್ಕೂ ಒಂದು ತುತ್ತು ಬಿಸಾಕ್ತೀರಾ, ತಿನ್ನೋಣ ಅಂತ ಆ ಸ್ಟೇಜಲ್ಲಿ ಇರುತ್ತೆ ಪಾಪ ಆ ಪ್ರಾಣಿಗಳೂ. ಈ ಮದರ್ಸ್ ಏನು ಮಾಡ್ತಾರೆ, ಅದು ಏನು ಗೊತ್ತಿಲ್ಲ ಇವ್ರಿಗೆ. ಹೋಗೋದು, ಬೆಕ್ಕು ನೋಡಪ್ಪ ಊಟ ತಿಂತೀಯಾ, ನೋಡಪ್ಪ ನಾಯಿ ನೋಡಪ್ಪ ಊಟ ತಿಂತೀಯ ಅಂತ ತಿನ್ನಿಸ್ತಾ ಇರ್ತಾರೆ. ತುಂಬಾ ತಪ್ಪು ಅದು. ಆ್ಯಕ್ಚುಲಿ ಅದು ಏನಾಗ್ತಾ ಬರುತ್ತೆ, ಈ ಪ್ರಾಣಿಗಳಿಗೆ ಒಂದು ಸಿಟ್ಟು ಥರ ಬರ್ತಾ ಇರುತ್ತೆ, ನಮಗೆ ಊಟನೇ ಸಿಗ್ತಾ ಇಲ್ವಲ್ಲ, ಈ ಮಗುಗೆ ಇಷ್ಟು ತಿನ್ನಿಸ್ತಾ ಇದ್ದಾರಲ್ಲ ಅಂತ ಒಂದು ಜಲಸಿ ಫೀಲಿಂಗ್ ಕ್ರಿಯೇಟ್ ಆಗ್ತಾ ಬರುತ್ತೆ ಪ್ರಾಣಿಗಳಲ್ಲಿ. ಅದು ಏನು ಮಾಡುತ್ತೆ, ಈ ಮಕ್ಕಳು ಯಾರಾದರೂ ಊಟನೋ ಏನೋ ಕೈಯಲ್ಲಿ ಇಟ್ಕೊಂಡು ಆಚೆ ಬಂದಾಗ ಪೇರೆಂಟ್ಸ್ ಯಾರು ದೊಡ್ಡವ್ರು ಇಲ್ವಲ್ಲ, ನಾವು ತೊಗೊಂಬಿಡೋಣ ಅಂತ ಓಡಿ ಬರುತ್ತೆ. ಈ ಮಕ್ಕಳಿಗೆ ಹೆದರಿಕೆ ಆಗತ್ತೆ. ಅದು ದೊಡ್ಡವ್ರು ಯಾವಾಗ ಈ ಜೊತೆಗಿಲ್ವೋ ಆವಾಗ ಈ ಮಕ್ಕಳನ್ನು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾಯಿಗಳು. ಯಾಕಂದರೆ ಯಾರೂ ಸಪೋರ್ಟ್ ಇಲ್ವಲ್ಲ. ಅದು ಮಕ್ಕಳು ಹೈಟು ಕಮ್ಮಿ ಇರ್ತಾರೆ, ಪರ್ಸ್ನಾಲಿಟಿ ಕಮ್ಮಿ ಇರ್ತಾರೆ, ಅದರಿಂದ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು. ಅದು ನೆನೆಸ್ಕೊಂಡು ಅದೆಲ್ಲ ಬಂದು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಎಲ್ಲೆಲ್ಲಿ ಸಿಗತ್ತೆ ಅಲ್ಲೆಲ್ಲ ಕಚ್ಚತ್ತೆ, ಇದೆಲ್ಲನೂ ಮಾಡುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ರೋಡಲ್ಲಿರೋ ಪ್ರಾಣಿಗಳಿಗೆ ಒಂದು ಸ್ವಲ್ಪ ಊಟನೋ ಬಿಸ್ಕೆಟೋ ಏನೋ ಒಂದು ಕೊಡಿ, ತಿನ್ನೋಕ್ಕೆ ಊಟ ಕೊಡಿ. ಇವಾಗ ಊಟ ಯಾವಾಗ ಸಿಗತ್ತೋ ಅದು ಹೋಗಿ ಎಲ್ಲೋ ಒಂದು ಮೂಲೆಯಲ್ಲಿ ಮಲ್ಕೊಂಡ್ಬಿಡತ್ತೆ. ಆಮೇಲೆ ಯಾರ ಹತ್ರನೂ ಅದು ಬರಲ್ಲ. ನೀವು ಬೇಕಂದರೆ ಟ್ರೈ ಮಾಡಿ ನೋಡಿ. ಯಾವಾಗ ಹೊಟ್ಟೆ ತುಂಬ ಊಟ ಸಿಗತ್ತೋ ಎಲ್ಲೋ ಮೂಲೆಗೆ ಮಲಗಿರತ್ತೆ ಅಷ್ಟೇ. ಇಲ್ಲಾಂದರೆ ನಾವು ಯಾರು ಹೋಗ್ತೀವ ಬರ್ತೀವ ಎಲ್ಲರ ಹಿಂದೆನೂ ಓಡ್ತಾ ಇರತ್ತೆ, ಬರ್ತಾ ಇರತ್ತೆ. ಪಾಪ ಏನೋ ಊಟ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ. ಅದು ಎಕ್ಸ್ಪೆಷಲಿ ನೀವು ಮಕ್ಕಳನ್ನು ಆಚೆ ಬಿಡೋವಾಗ ಕೈಯಲ್ಲಿ ಫುಡ್ ಥಿಂಗ್ಸು ಏನು ಇಂಥದ್ದು ಕೊಡೋಕ್ಕೆ ಹೋಗಬೇಡಿ. ಇವಾಗ ಮಗುನೇ ಆಚೆ ಬಂತು ಅಂತ ನೀವೇ ಅಂದ್ಕೊಳ್ಳಿ, 1-2 ನಾಯಿನೇ ಅಡ್ಡ ಬಂತು, ಚೇಸ್ ಮಾಡೋ ಥರ ಅನ್ನಿಸ್ತು ಅಂದ್ಕೊಳ್ಳಿ. ನಿಮ್ಮ ಇರೋ ಫುಡ್ ಪ್ಯಾಕೆಟನ್ನು ಬಿಸಾಕ್ಬಿಡಿ, ಅದರ ಮುಂದೆ ಬಿಸಾಕ್ಬಿಡಿ, ತೊಂದರೆ ಇಲ್ಲ. ನಾವು ಫುಡ್ ತಿರ್ಗಾ ತೊಗೋಬೋದು, ಏನು ಒಂದು 50-100 ರೂಪಾಯಿ ಆಗತ್ತಷ್ಟೇ. ನಮ್ಮ ಲೈಫ್ ನಮಗೆ ಇಂಪಾರ್ಟೆಂಟ್ ಅಲ್ವಾ. ಅದರಿಂದ
ಇವಾಗ ಒಂದು ಮಗು ಕೈಯಲ್ಲಿ ಬಿಸ್ಕೆಟ್ ಇಟ್ಕೊಂಡು ನೀವು ಕರ್ಕೊಂಡು ಬರ್ತಾ ಇದ್ದೀರಾ, ಒಂದು ನಾಯಿನೇ ಹಿಂದೆ 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 ಬರ್ತಾ ಇರುತ್ತೆ, ಅದು ಆ ಬಿಸ್ಕೆಟ್ ವಾಸನೆ ನೋಡ್ಕೊಂಡು ಬರ್ತಾ ಇರುತ್ತೆ. ಆವಾಗ ಮಗುಗೆ ಹೇಳಿ, ಅಪ್ಪ ನಾಯಿ ಬಂತ, ಬಿಸಾಕ್ಬಿಡಿ ಆ ಫುಡ್ಡನ್ನ, ಅದ್ರ ಮುಂದೆ ಬಿಸಾಕ್ಬಿಡಿ ಅಂತ ಹೇಳಿ ನೀವು. ಅದು ಬಿಸಾಕ್ಬಿಟ್ರೆ ಅದು ಆ ಮಗುನ ಅಟ್ಯಾಕ್ ಮಾಡಲ್ಲ. ಅದು ಮೇಯ್ನ್ ಬರೋದೇ ಫುಡ್ಗೋಸ್ಕರ. ಮೊನ್ನೆ ಈ ಮಗು ಏನಾಯಿತು, ಕೈಯಲ್ಲಿ ಬಿಸ್ಕೆಟ್ ಏನೋ ಇಟ್ಕೊಂಡಿದ್ದಾನೆ, ಅಷ್ಟು ನಾಯಿಗಳು ಕಚ್ತಾ ಇದ್ರೂ ಅವನು ಕೈಯಲ್ಲಿರೋ ಫುಡ್ಡನ್ನು ಬಿಟ್ಟಿಲ್ಲ ಪಾಪ. ಅದರಿಂದ ಅಷ್ಟು ಕಚ್ಚಾಕ್ಬಿಟ್ಟು ಅಷ್ಟು ಸೀರಿಯಸ್ ಆಯಿತು ಆ ಮಗುಗೆ. ಅದು ಟಿ ವಿನಲ್ಲೆಲ್ಲ ನೋಡಿ ತುಂಬ ಸಂಕಟ ಆಯಿತು ನನಗೆ. ಅದರಿಂದ ಸ್ವಲ್ಪ ಮಕ್ಕಳಿಗೆ ತಿಳುವಳಿಕೆ ಕೊಡಿ ಪ್ರಾಣಿಗಳ ಬಗ್ಗೆ. ಅದಕ್ಕಂತ ಬೇರೆ ಪ್ಲೇಸ್ ಇಲ್ಲ, ರೋಡೇನೇ ಅದಕ್ಕೆ ಜೀವನ. ಎಲ್ಲಿ ಮೋರಿನಲ್ಲಿ ಜನ್ಮ ಕೊಡುತ್ತೋ ಆ ತಾಯಿ, ಆ ಮೋರಿ ಆ ರೋಡೇ ಅದಕ್ಕೆ ಪ್ರಪಂಚ. ನಮ್ಮ ಥರ ಇದು ಮನೆ ಒಳಗಡೆ ಹೋಗಬೇಕು, ಬಾಗಿಲಾಕೋಬೇಕು, ಅಡುಗೆ ಮಾಡಬೇಕು, ತಿನ್ನಬೇಕು, ಇಂಥದ್ದು ಏನೂ ಗೊತ್ತಿಲ್ಲ. ಅದು ಯಾವ ರೋಡಲ್ಲಿ ಬದುಕತ್ತೋ ಅದು ಒಂದೇ ರೋಡೇ ಅದಕ್ಕೆ ಪ್ರಪಂಚ. ಅಲ್ಲಿಂದ ಬೇರೆ ರೋಡಿಗೆ ಹೋದರೆ ಬೇರೆ ರೋಡ್ ನಾಯಿಗಳು ಅದನ್ನು ಅಟ್ಯಾಕ್ ಮಾಡುತ್ತೆ, ಬಿಡಲ್ಲ. ಅದು ಕಮ್ಯುನಲ್ ಕ್ಲಾಶಸ್ ಇರುತ್ತೆ ಪ್ರಾಣಿಗಳಲ್ಲಿ. ಅದರಿಂದ ಇವಾಗ ಮಕ್ಕಳನ್ನ ಕರ್ಕೊಂಡು ಆಚೆ ನೀವು ಊಟ ತಿನ್ನಿಸ್ಬೇಕು ಮಾಡಬೇಕಂದ್ರೆ ಫಸ್ಟು ಅದಕ್ಕೂ ಒಂದು ತುತ್ತು ಕೊಡಿ, ಒಂದು ಬಿಸ್ಕೆಟೋ ಅದ್ರ ಮುಂದೆ ಬಿಸಾಕಿ, ಆಮೇಲೆ ನಿಮ್ಮ ಮಕ್ಳಿಗೆ ನಾಯಿನೋ ಬೆಕ್ಕನ್ನ ತೋರಿಸಿ ದಯವಿಟ್ಟು. ಇಲ್ಲ ನೀವು ಕರ್ಕೊಂಡು ಹೋಗ್ತಾ ಇದ್ರೆ ಮಕ್ಕಳ ಕೈಯಲ್ಲಿ ಫುಡ್ ಇದೆ, ಬನ್ನಿದೆ, ಬಿಸ್ಕೆಟ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಆ ನಾಯಿ ಮುಂದೆ ಬಿಸಾಕ್ಬಿಡಿ, ತೊಂದರೆ ಇಲ್ಲ. ನಾವು ತಿರ್ಗಾ ಹೋಗಿ ಬನ್ನು ತಗೋಬೋದು, ಬಿಸ್ಕೆಟ್ ತಗೋಬೋದು. ಫಸ್ಟು ನಮ್ಮ ಪ್ರಾಣ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ. ಅದರಿಂದ ಆ ಫುಡ್ ಐಟಮ್ನ ಬಿಸಾಕ್ಬಿಡಿ. ಆಮೇಲೆ ನೀವು ರೋಡಲ್ಲಿ ಹೋಗಿ, ಅದು ಏನೂ ಮಾಡಲ್ಲ, ಬಾಲ ಆಡಿಸ್ಕೊಂಡು ನಿಮ್ಮ ಹಿಂದೆನೇ ಬರುತ್ತೆ. ನಮ್ಮ ಪ್ರಾಣಕ್ಕೂ ಪ್ರಾಬ್ಲಮ್ ಬರಲ್ಲ, ನಮ್ಮ ಮಕ್ಕಳಿಗೂ ತೊಂದರೆ ಇರಲ್ಲ. ಇದೊಂದು ಹೇಳೋಣ ಅಂದ್ಕೊಂಡೆ ನಾನು. ದಯವಿಟ್ಟು ಇದು ಸ್ವಲ್ಪ ಈ ಚಿಕ್ಕ ಚಿಕ್ಕ ಥಿಂಗ್ಸನ್ನ ಫಾಲೋ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.